ಹಾಯ್ ಹೆಲ್ಲೋ ಮೈ ಡಿಯರ್ಸ್. ಇವತ್ತು ನಾನು ಲೈಫಲ್ಲಿ ವಿನ್ ಆಗೋದಕ್ಕೆ ಅಥವಾ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋಂಥ ಒಂದಷ್ಟು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಮ್ಮ ಯಶಸ್ಸಿನತ್ತ ನಮ್ಮ ಒಂದು ರಾಜಮಾರ್ಗ ಹೇಗಿರಬೇಕಂದ್ರೆ, ಯಾವಾಗಲೂ ಎದ್ದೊಳ್ತೀವಿ, ಯಾವಾಗಲೂ ಮಲಗ್ತೀವಿ, ಯಾವಾಗಲೂ ಕೆಲಸ ಮಾಡ್ತೀವಿ ಅಂದರೆ ಒಂದು ಡಿಸಿಪ್ಲಿನ್ ಇಲ್ದಿರ, ಶಿಸ್ತಿಲ್ದಿರ ನಾವು ಯಶಸ್ಸನ್ನು ಗಳಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಒಂದು ಮಲಗೋದು, ಸಿಕ್ದಾಗ ತಿನ್ನೋದು, ಒಂದು ರೊಟೀನ್ ಅಂತ ನೀಟಾಗಿ ಮೇಂಟೈನ್ ಮಾಡದೆ ಹೋದರೆ ಲೈಫಲ್ಲಿ ಟೈಮಿಂಗ್ಸ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಒಂದು ಟೈಮ್ ಅಂತ ಇಟ್ಕೊಳ್ಬೇಕು. ಒಂದು ಟಿಫನ್ ಮಾಡೋದಕ್ಕಾಗಿರ್ಬೋದು, ಒಂದು ಊಟ ಮಾಡೋದಕ್ಕಾಗಿರ್ಬೋದು. ಬೆಳಗ್ಗೆ ಒಂದು 9 o'clockಗೆ ಟಿಫನ್ ಮಾಡ್ತೀನಿ, ಮಧ್ಯಾಹ್ನ 1 o'clockಗೆ ಊಟ ಮಾಡ್ತೀನಿ, ಮತ್ತು ನೈಟು ಒಂದು 7:30ಗೆ ಊಟ ಮಾಡ್ತೀನಿ ಅನ್ನೋ ಒಂದು ರೊಟೀನ್ ಇಟ್ಕೊಂಡಾಗ ಮಾತ್ರ, ಮತ್ತು ನಾನು ಈ ಟೈಮಲ್ಲಿ ಕೆಲಸ ಮಾಡ್ತೀನಿ, ಬೆಳಗ್ಗೆ ಈ ಟೈಮಿಗೆ ನಾನು ಹೇಳ್ತೀನಿ, ಮತ್ತು ನೈಟ್ ಈ ಟೈಮಿಗೆ ಮಲಗ್ತೀನಿ ಅಂತ ಒಂದು ಒಳ್ಳೆ ಕ್ಲೀನಾಗಿ ರೊಟೀನ್ ಇಟ್ಕೊಂಡಾಗ ಮಾತ್ರ ನಾವು ವಿನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಂದು ಎಕ್ಸಾಂಪಲ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಒಮ್ಮೆ ವಿರಾಟ್ ಕೊಹ್ಲಿ ಅವ್ರಿಗೆ ಕುತ್ತಿಗೆಯ ಭಾಗದಲ್ಲಿ ಏನು ಸಮ್ ಅಲರ್ಜೀಸ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ. ಆಗ ಅವ್ರಿಗೆ ಡಾಕ್ಟ್ರ್ ಏನಂತ ಹೇಳ್ತಾರೆ ಅಂದರೆ, ನೀವು ನಾನ್ ವೆಜ್ಜನ್ನು ಬಿಟ್ಟರೆ ಒಂದು 2 or 3 monthsಲ್ಲಿ ನಿಮ್ಗಾಗಿರ್ತಕ್ಕಂಥ ಕುತ್ತಿಗೆ ಭಾಗದಲ್ಲಿ ಏನು ಅಲರ್ಜಿ ಆಗ್ತಾಯಿದೆ ಅದು ಪೂರ್ತಿಯಾಗಿ ವಾಸಿ ಆಗುತ್ತೆ, ಇಲ್ಲಾಂದರೆ ಅದು ಲೈಫ್ ಟೈಮ್ ಕಂಟಿನ್ಯೂ ಆಗ್ತಿರುತ್ತೆ ಕೊಹ್ಲಿಯವರೇ ಅಂತ ಹೇಳ್ತಾರೆ ಅವ್ರ ಫ್ಯಾಮಿಲಿ ಡಾಕ್ಟ್ರು. ಆಗ ಕೊಹ್ಲಿಯವರು ಯೋಚನೆ ಮಾಡ್ತಾರೆ, ನಾನು ನಾನ್ ವೆಜ್ ಬಿಟ್ಬಿಟ್ರೆ ನಾನು ಲೈಫ್ ಟೈಮ್ ಸ್ಟಾರ್ ಆಟಗಾರನಾಗಿ ಅಥವಾ ವರ್ಲ್ಡ್ ಕಪ್ ವಿನ್ನರ್ ಆಗಿ ಇರಬಹುದು. ಅದೇ ನಾನು ಲೈಫ್ ಟೈಮು ನಾನ್ ವೆಜಿಟೇರಿಯನ್ ಆಗಿದ್ದರೆ ಸ್ಟಾರ್ ಆಟಗಾರನಾಗಿರೋದಕ್ಕೆ ಸಾಧ್ಯ ಇಲ್ಲ, ಒಬ್ಬ ವರ್ಲ್ಡ್ ಕಪ್ ವಿನ್ನರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೀಗ ಯಾವುದನ್ನು ಚೂಸ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ನಾನು ಲೈಫ್ ಟೈಮ್ ವರ್ಲ್ಡ್ ಕಪ್ ವಿನ್ನರ್ ಆಗಿ ಅಥವಾ ಒಬ್ಬ ಸ್ಟಾರ್ ಆಟಗಾರನಾಗಿರೋದು ತುಂಬಾ ಉತ್ತಮ ಅಂತ ಡಿಸೈಡ್ ಮಾಡ್ತಾರೆ ಅವರು. ಆಗ ನಾನ್ ವೆಜ್ಜನ್ನು ತ್ಯಾಗ ಮಾಡ್ತಾರೆ. ನಿಜ ಹೇಳಬೇಕಂದ್ರೆ ಅವ್ರಿಗೆ ನಾನ್ ವೆಜ್ ಅಂದರೆ ತುಂಬ ಪಂಚಪ್ರಾಣ ಆಗಿರುತ್ತೆ. ಅಂಥದನ್ನೇ ಅವ್ರು ತ್ಯಾಗ ಮಾಡೋಕ್ಕೆ ರೆಡಿ ಆಗ್ತಾರೆ. ಯಾಕಂದರೆ ಸ್ಟಾರ್ ಆಟಗಾರನಾಗಿ ಅವರು ಲೈಫ್ ಟೈಮ್ ಉಳ್ಕೋಬೇಕಂದ್ರೆ ಖಂಡಿತ ಆಗ ಅವ್ರು ನಾನ್ ವೆಜ್ ಬಿಟ್ಟು ಅವರು ಸ್ಟಾರ್ ಆಟಗಾರ ಆಗಿ ಉಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅವ್ರು ನಾನ್ ವೆಜಿಟೇರಿಯನ್ ಲೈಫ್ ಟೈಮ್ ಆಗಿದ್ದಿದ್ರೆ ಮೇ ಬಿ ಅವರ ಹೆಲ್ತ್ ಇಶ್ಯೂಸಿಂದ ಅವ್ರು ಸ್ಟಾರ್ ಆಟಗಾರನಾಗಿ ಉಳಿಯೋದಕ್ಕೆ ಖಂಡಿತ ಸಾಧ್ಯ ಆಗ್ತಿರ್ಲಿಲ್ಲ. ಹೀಗೇ ನಮ್ಮ ಜೀವನದಲ್ಲಿ ನಾವು ಕೂಡ ಅಷ್ಟೇ, ನಾನು ತುಂಬ ನಿದ್ದೆ ಮಾಡಬೇಕು ಅಥವಾ ನನಗೆ ಹೆಚ್ಚು ಪ್ರಾಕ್ಟೀಸ್ ಮಾಡಲಿಕ್ಕಾಗಲ್ಲ, ನನ್ನ ಕೆಲಸದಲ್ಲಿ ನಾನು ಕನ್ಸಿಸ್ಟೆನ್ಸಿಯನ್ನು ಕಾಪಾಡಲಿಕ್ಕಾಗಲ್ಲ, ಅಥವಾ ನಾನು ನೀಟಾಗಿ ಒಂದು ಡಿಸಿಪ್ಲಿನ್ನಾಗಿ ಒಂದು ರೊಟೀನನ್ನು ಕಂಟಿನ್ಯೂ ಮಾಡಲಿಕ್ಕಾಗಲ್ಲ, ಏನೇ ಇರ್ಬೋದು, ಈ ಥರ ಯಾವುದೇ ಇರ್ಬೋದು. ಡೈಲಿ ಮಾರ್ನಿಂಗು ಬೇಗ ಏಳಲಿಕ್ಕಾಗಲ್ಲ ಅಥವಾ ಒಂದು ಕರೆಕ್ಟ್ ಟೈಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ವಿಷಯದಲ್ಲಿ ನಾವು ಒಂದು ನೀಟಾಗಿ ರೊಟೀನ್ ಮೇಂಟೈನ್ ಮಾಡಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗೆಯೇ ನಮ್ಮ ದೇಹಕ್ಕೆ ಯಾವುದು ಬೇಡವೋ ಅದನ್ನು ನಾವು ತ್ಯಾಗ ಮಾಡಲಿಕ್ಕೆ ರೆಡಿ ಆಗಬೇಕು. ಆಗ ಮಾತ್ರ ನಾವೇನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮೈ ಡಿಯರ್ಸ್, ಹಾಗಾದರೆ ನಾವು ನಾನ್ ವೆಜ್ ಬಿಡಬೇಕಾ ಅಂದರೆ ಖಂಡಿತ ಇಲ್ಲ. ನಾನು ಅದನ್ನು ಹೇಳ್ತಲ್ಲ, ಜಸ್ಟ್ ಎಕ್ಸಾಂಪಲ್ ಹೇಳಿದೆ. ಅವರ ದೇಹಕ್ಕೆ ಯಾವುದು ಬೇಡವೋ ಅವರು ಅದನ್ನು ತ್ಯಾಗ ಮಾಡಿದಾಗ ಅವರು ಅದರಿಂದ ಹೊರಬರೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ವಿಷಯ ಆಗಿರ್ಬೋದು, ನಮ್ಮ ದೇಹಕ್ಕಾಗಲಿ ನಮ್ಮ ಮನಸ್ಸಿಗಾಗಲಿ ಅದು ಬೇಡ ಅಂತ ಗೊತ್ತಾದಾಗ ಅದನ್ನು ತ್ಯಾಗ ಮಾಡ್ಲಿಕ್ಕೆ ನಾವು ರೆಡಿಯಾದಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸ್ಲಿಕ್ಕಾಗುತ್ತೆ ಅಲ್ವಾ. ಈಗ ನಾವು ಡೈಲಿ ವಾಕಿಂಗ್ ಮಾಡಬೇಕಂತ ಇರ್ಬೋದು, ಅಥವಾ ಒಂದು ಎಕ್ಸಸೈಸ್ ಮೆಡಿಟೇಷನ್ ಮಾಡೋದಿರ್ಬೋದು, ಎಕ್ಸಸೈಸ್ ಮಾಡೋದಿರ್ಬೋದು, ಏನೇ ಇರ್ಬೋದು. ಈ ಒಂದು ಟೈಮ್ಗೆ ಹೇಳ್ತೀವಿ, ಈ ಒಂದು ಟೈಮ್ಗೆ ಈ ಕೆಲಸವನ್ನು ಮುಗಿಸ್ತೀವಿ ಅಂತ ನಾವು ಅಂದ್ಕೊಂಡು ಆ ಕೆಲಸಕ್ಕೆ ನಾವು ನೀಟಾಗಿ ಟೈಮ್ ಕೊಟ್ಟು ಮಾಡಿಲ್ಲ ಅಂದರೆ ಆ ಕೆಲಸ ಆಗುತ್ತಾ? ಇಲ್ಲ ಅಲ್ವಾ. ಹಾಗೆಯೇ ಪ್ರತಿಯೊಂದು ಅಷ್ಟೇ, ನಾವು ಫಿಕ್ಸ್ಡ್ ಮೈಂಡಾಗಿ ಕೆಲಸ ಮಾಡಿದಾಗ ಮಾತ್ರ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಜೀವನದಲ್ಲಿ ಯಾವತ್ತೂ ತಕ್ಷಣಕ್ಕೆ ಸಿಗುವಂಥ ಕೀರ್ತಿ, ತಕ್ಷಣಕ್ಕೆ ಸಿಗುವಂಥ ಹಣ ಅಥವಾ ಏನೇ ಹೆಸರು, ಕೀರ್ತಿ ಯಾವುದೇ ಇರ್ಬೋದು, ಅದು ತುಂಬ ದಿನ ಉಳಿಯಲ್ಲ. ಯಾಕಂದರೆ ಕಷ್ಟಪಟ್ಟು ಬಂದಿದ್ದು ಮಾತ್ರ ತುಂಬ ದಿನ ಉಳಿಯೋದಕ್ಕೆ ಸಾಧ್ಯ ಅಲ್ವಾ. ಅದು ಹೆಸರಾಗಿರಬಹುದು, ಕೀರ್ತಿ ಆಗಿರಬಹುದು, ಒಂದು ಉದ್ಯೋಗ ಆಗಿರಬಹುದು, ಅದು ಏನೇ ಆಗಿರಬಹುದು. ಅದು ತಕ್ಷಣಕ್ಕೆ ಬಂದದ್ದು ಯಾವುದು ತುಂಬ ದಿನ ಉಳಿಯಲ್ಲ. ಆದರೆ
ಶ್ರಮಪಟ್ಟು ತುಂಬ ವರ್ಷಗಳ ಕಾಲ ಕಷ್ಟಪಟ್ಟು ಮಾಡಿದಂಥ ಕೆಲಸ ಅಥವಾ ತುಂಬ ಶ್ರಮ ಹಾಕಿ ಬಂದಂಥ ಯಾವುದೇ ಒಂದು ಯಶಸ್ಸು ನಮಗೆ ಜೀವನದಲ್ಲಿ ತುಂಬ ದಿನ ಉಳಿಯುತ್ತೆ ಅಲ್ವಾ. ನಾನು ಒಂದು ಚಿಕ್ಕ ಎಕ್ಸಾಂಪಲ್ ನಿಮ್ಗೆ ಶೇರ್ ಮಾಡ್ತೀನಿ. ಏನಪ್ಪ ಅಂದರೆ, ಒಂದು ಚಿಕ್ಕ ಸಸ್ಯ ಬೆಳೆದು ಹೂ ಕೊಡುತ್ತೆ, ಹಣ್ಣು ಕೊಡುತ್ತೆ, ಕಾಯಿ ಬಿಟ್ಟು ಹಣ್ಣು ಬಿಟ್ಟು ಹೂ ಕೊಟ್ಟು ಮತ್ತೆ ಬೇಗ ಪೂರ್ತಿಯಾಗಿ ನಾಶ ಆಗಿಬಿಡುತ್ತೆ. ಅಬ್ಬಬ್ಬಾ ಅಂದರೆ ಒಂದು 3-4 ತಿಂಗಳಲ್ಲಿ ಹೂ ಬಿಟ್ಟು ಕಾಯಿ ಕೊಟ್ಟು 3-4 ತಿಂಗಳಲ್ಲಿ ಒಂದು ಚಿಕ್ಕ ಸಸ್ಯ ನಾಶ ಆಗೋಗುತ್ತೆ, ಪೂರ್ತಿಯಾಗಿ ಒಣಗೋಗ್ಬಿಡುತ್ತೆ ಅಲ್ವಾ. ಆದರೆ ಒಂದು ದೊಡ್ಡ ಆಲದ ಮರ ಬೆಳೆಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಅಲ್ವಾ. ಅದು ಒಂದು ಚಿಕ್ಕ ಸಸಿಯಿಂದ ಮತ್ತು ಒಂದು ದೊಡ್ಡ ಮರವಾಗಿ ಬೆಳೆಯೋದಕ್ಕೆ ಎಷ್ಟು ದಿನ ಟೈಮ್ ತಗೊಳುತ್ತೆ, ಎಷ್ಟು ಲಾಂಗ್ ಪೀರಿಯಡ್ ಆಗುತ್ತಲ್ವಾ. ಆದರೆ ಅದು ತುಂಬ ದಿನ ದೀರ್ಘಕಾಲ ಉಳಿಯುತ್ತಲ್ವಾ. ಆ ಒಂದು ಆಲದ ಮರ ತುಂಬ ದಿನ ಉಳಿಯುತ್ತಲ್ವಾ. ಹಾಗೆ ಏನು ಗೊತ್ತಾ, ಆಳವಾಗಿ ಬೇರೂರಿದಷ್ಟು ಮರಕ್ಕೆ ಭದ್ರತೆ ಇರುತ್ತೆ. ಹಾಗೆಯೇ ನಾವು ತುಂಬ ದಿನ ಶ್ರಮ ಹಾಕಿ ನಮ್ಮ ಎಫರ್ಟಿಂದ ಕಷ್ಟಪಟ್ಟು ಒಂದು ಹಣ ಆಗಿರ್ಬೋದು, ಕೀರ್ತಿ ಆಗಿರ್ಬೋದು, ಹೆಸರಾಗಿರ್ಬೋದು, ಅದು ಏನೇ ಗಳಿಸ್ಕೊಂಡ್ರೂ ಅದಕ್ಕೆ ತುಂಬ ದಿನ ಉಳಿಯುತ್ತೆ. ನಾವು ಹೈ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂದರೆ, ನಮಗೆ ನಾವು ಕಂಫರ್ಟ್ ಝೋನ್ ಬಿಟ್ಟು ಬರೋದಕ್ಕೆ ಹೊರಗಡೆ ರೆಡಿ ಇಲ್ಲ ಅಂದರೆ, ನಾವು ಲೈಫಲ್ಲಿ ಕನಸಿನ ಜೀವನ ಮಾಡೋದಕ್ಕೆ ಖಂಡಿತ ಆಗಲ್ಲ. ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬರಬೇಕು, ನಾವು ರಿಸ್ಕ್ ತೊಗೊಳ್ಳೋಕ್ಕೆ ರೆಡಿ ಆಗಬೇಕು, ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ಹೆಚ್ಚು ಓದಬೇಕು, ಎಲ್ಲ ಕೆಲಸನ ಮಾಡಬೇಕು. ಹಾಗೆ ಮಾತ್ರ ನಮಗೆ ಹೈ ರಿವಾರ್ಡ್ಸ್ ಆಗಿರ್ಬೋದು, ಹೈ ಪ್ರಾಫಿಟ್ಸ್ ಆಗಿರ್ಬೋದು, ಯಶಸ್ಸಾಗಿರ್ಬೋದು ಸಿಗುತ್ತೆ. ಇಲ್ಲಾಂದರೆ ಯಶಸ್ಸು ಸಿಗಲ್ಲ ಅಲ್ವಾ. ಮೈ ಡಿಯರ್ಸ್, ಈ ಥರದ್ದು ಒಳ್ಳೆ ವಿಡಿಯೋಸ್ನ ಶೇರ್ ಮಾಡ್ತಿರ್ತೀನಿ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ. ಥ್ಯಾಂಕ್ ಯು.